POP wiring. Hi Krishna. ಯಾವಾಗನ ಕರ್ಕೊಂಬ POP ಅದೇ ಅವ್ರ ಫಾದರ್ ಇವರೇ ಮೇಯ್ನು. ನಾನು ನಾಳೆ ಫ್ಲೋರಿಂಗ್ ಪೈಪ್ ಹಾಕಬೇಕು ಹೇಳ್ತೇನೆ. ನಾಳೆ ಫ್ಲೋರಿಂಗ್ ಪೈಪ್ ಹಾಕ್ಬೇಕು ಸರ್ ಅಂತ ಹೇಳ್ತಿದ್ದೀನಿ. ಬಂದು ಮಾಡ್ಕೊಂಡು ನಾನ್ದಾಗ ಬೇರೆ ಬಿಲ್ಡಿಂಗಲ್ಲಿ ಇವತ್ತು ಹೋಗ್ಬೇಕಾಯ್ತು. ಹೋಗ್ಬಿಟ್ಟು ಐಟಮ್ ಎಲ್ಲ ಬರ್ಕೊಟ್ಬಿಟ್ಟು ಬಂದಿದ್ದೀನಿ. ಅಟ್ಲೀಸ್ಟ್ ನಾಳೆ ಮಧ್ಯಾಹ್ನಂಗಾರು ಬಾ ಅಂತಾರೆ. ಫ್ಯಾನ್ ರಾಡ್ ಹಾಕ್ಬೋದು, ಹಂಗೆ ಕಟ್ ಮಾಡಿಕೊಡ್ತಾರೆ. ಅದೇ ಆ ಫ್ಯಾನ್ದೇ ಹಾಕೋಣ. ಯಾವ ಫ್ಯಾನು ಡಿಸೈನ್ ತರ್ತಾರ ಆ ಫ್ಯಾನ್ ರೆಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇರೆ ಹಾಕಿದ್ರೆ ಮ್ಯಾಚ್ ಆಗಲ್ಲ ಅಂತ ಹೇಳಿದ್ದೀನಿ. ಈ ಜೈಂಟ್ ಯಾವ್ದು ಇಲ್ಲ ಅಲ್ಲ, ಎಲ್ಲ ಜಾಯಿಂಟ್ ಎಲ್ಲ ಆಯಿತು. ಇದು ರೂಮ್ಗಳಲ್ಲಿ ಬರುತ್ತಾ? ರೂಮ್ಗಳಲ್ಲಿ ಪಾಯಿಂಟ್ ಎಲ್ಲಿದೆ ಅಲ್ಲೇನೆ. ಹಾಂ POP ಏನು ಮಾಡಿಲ್ಲ, ಅಲ್ಲಿ ಇದ್ರಲ್ಲಿ ಮಾಡೋದ್ರೆ ಪಾಯಿಂಟ್ ಎಲ್ಲಿದ್ದಾರೆ ಅದೇ ಇದು ಅಲ್ಲೇ ಕೆಳಗಡೆ ಬಿಡೋದು. ಹಾಂ ಅಷ್ಟೇ. ಎಲ್ಲೆಲ್ಲಿ ಪಾಯಿಂಟ್ ಇದೆ ಅದು ಕೆಳಗಡೆ ಡೌನ್ ಇಲ್ಲಿ ಇದಕ್ಕೆಲ್ಲ ಒಂದೊಂದು ಎಕ್ಸ್ಟ್ರಾ ವೈರಿಂಗ್ ಮಾಡ್ಬೇಕೀಗ. ಇಲ್ಲಿ ಕಟನ್ ಇದು ಬರುತ್ತೆ, ಅದರೊಳಗಡೆ ಲೈಟ್ ಎಲ್ಲ ಕಟನ್ ಕಟನ್ ಒಳಗಡೆ ನೀಟಾಗಿ ಕಾಣಲ್ಲ, ಸುಮ್ಮನೆ ಕಾಣಲ್ಲ. ಅದು ಏನೋ ಲೈಟಾಗಿ ಅದು ಕಟನಲ್ಲಿ ಲೈಟ್ ಬೀಳಾಗ್ತದೆ. ಅದು ಒಂದು ಸೈಡ್ ಇದೆ ಬಿಡು, ಯಾವ ಥರ ಬೇಕು ಕೇಳ್ಬಿಟ್ಟಾಗ ಒಂದು ಸೈಡ್ ಪೀಸ್ ಮೂಲೆ ಅದಕ್ಕೊಂದು ಎರಡು ಬೇಕಂತೆ. ಅದೇ ಎಲ್ಲ ಬೆಡ್ರೂಮಲ್ಲೂ ಎಲ್ಲ ಕಿಟಕಿಲೂ ಬೇಕಂತೆ. ಅದೇ ಈ ಬೆಡ್ರೂಮಲ್ಲಿ, ಈ ಬೆಡ್ರೂಮ್ 3 ಬೆಡ್ರೂಮಲ್ಲಿ, ಈ ಬೆಡ್ರೂಮಲ್ಲಿ ಏನು ಮಾಡಿಲ್ಲ ಮಾಡ್ತಾರೆ. ಅದೇ ಕೆಳಗಡೆ ಬಿಟ್ಬಿಡು, ಅವ್ರು ಬೇಕಾದ್ರೆ ಇದು ಮಾಡ್ಕೊಳ್ತಾರೆ ಅಷ್ಟೇ. ಇವೆಲ್ಲ ವೈರ್ ಕೆಳಗಡೆ ಬಿಟ್ಬಿಡು. ನೋಡೋಣ ಇದಕ್ಕೆ ಬರುತ್ತೆ. ನೋಡೋದು ಮಾಸ್ಟರ್ ಬೆಡ್ರೂಮ್ ಅಲ್ವಾ, ನೋಡೋಣ ಇದಕ್ಕೆ ಅದಕ್ಕೇನು ಮಾಡಿಲ್ಲ. ಹಾಂ ಇದಕ್ಕೆ ಅಷ್ಟೇ, ಅಲ್ಲೇನಿದೆ ಅದಷ್ಟೇ. ಕಿಚನ್ ಏನೋ ಬರುತ್ತೆ, ಇನ್ನೂ ಡೌಟ್ ಅಲ್ಲ ಅವರು. ಈಗ ಐಟಮ್ಗಳು ಹೇಳ್ತೀನಿ ಬರ್ಕೊಳ್ಳಿ ಕಿಚನ್. ಕಿಚನ್ ಏನು ಬಂದಿಲ್ಲ, ಬರುತ್ತೆ ಅಂತ ಇನ್ನೂ ಡೌಟ್ ಅಲ್ಲ ಅವರಿಗೆ. ಮಾಡ್ತಾರೆ ಏನೋ ಒಂದು ಡಿಸೈನ್ ಮಾಡ್ತಾರೆ. ಆ ಲಿಫ್ಟ್ ಏನೇನು ಬೇಕು ನಾಳೆ ಅದನ್ನು ಮುಗಿಸ್ಕೊಂಡು ಬಂದು ಲಿಫ್ಟ್ ಅದನ್ನ ಐಟಮ್ ಹೇಳ್ತೀನಿ, ತಂದು ಇಟ್ಬಿಡಿ. ನಾನು ಬರ್ತೀನಿ 12 ಗಂಟೆಗೆ ಬರ್ತೀನಿ. 12 ಗಂಟೆಗೆ ಬರ್ತೀನಿ. ಅದೇ ಕೃಷ್ಣಗೆ ಫೋನ್ ಮಾಡಿ ಹೇಳೋದು ಸರ್ ಹೇಳಿದ್ರು. ಇಂಜಿನಿಯರ್ ಹತ್ರ ಮಾತಾಡ್ಲಿಲ್ವಾ ಸರ್? ಸರ್ ಇಲ್ಲ, ಇದು ವಿಡಿಯೋ ಮಾಡ್ತಾರೆ ಅದು ಕಳಿಸೋದು ಇಂಜಿನಿಯರ್ಗೆ ಕಳಿಸ್ಬೇಕು. ನಾನು ನೋಡಿ ಪಕ್ಕದಲ್ಲಿ 4ನೇ ಕ್ಲಾಸ್ ಕೆಲಸ ಐತೆ. ಓನರ್ ನಂಗೆ ಇನ್ನೂ ಕಾಯ್ಕೊಂಡ್ಕೊತಾರೆ 4ನೇ ಕ್ಲಾಸ್. ಈಗ ಇದು ಆರಂಭಿಕಂದ್ರೆ ಲಿಫ್ಟ್ಗೆ ಬಂದು ಸಮೇತ ತಂದುಬಿಡಿ ಕೃಷ್ಣ. ಇದನ್ನು ಒಂಥರ ರನ್ ಮಾಡೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಬಂದೆ ಸೈಟ್ ಅದಲ್ಲ, ಅದೇ ಮಂಜು ಸರ್ ಇದರಲ್ಲೆಲ್ಲ ವೈರಿಂಗ್ ಎಲ್ಲ ಆಗಿದೆ. ಇವಾಗ ಸೀಟೆಲ್ಲ ಬಿಚ್ಚಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೇ ಬಿಚ್ಚಿಕೊಟ್ಟಂದರೆ ಎಲ್ಲ ವೈರಿಂಗ್ ಎಲ್ಲ ಆಯಿತು. ಇದು ನೆಕ್ಸ್ಟು ಒಂದು ಹಾಲ್ದೊಂದು ವೈರಿಂಗ್ ಆಗಿದೆ. ರೂಮ್ಗಳಲ್ಲಿ ಬರುತ್ತೆ ಏನೋ ಅನ್ನೋದು ಅವರು ನೋಡ್ಬಿಟ್ಟು ಹೇಳ್ತೀನಿ ಅಂದಾರಂತೆ. ಹಾಲ್ದೊಂದು ಬೆಡ್ರೂಮ್
ಇಲ್ಲ ಹೇಳೋದು ಬಂದಿದ್ದು ಯಾವ ಸೈಡ್ ಅಂತ ಬಂದು ಕಾಲಮ್ ಬಂದು ಹೇಳಿ ಹೋಗಿದ್ದಾರೆ. ಅದಕ್ಕೆ ಇವಾಗ ಅದನ್ನು ಫಿಕ್ಸೆಟ್ ಮಾಡಿ ವೈರಿಂಗ್ ಮಾಡಿ ಪ್ಲಗ್ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಈಗ ಮುಂಜಾನೆ ಸರ್ ಹೇಳಿದ್ರು. ಅದಕ್ಕೆ ನಾನು ನಿಮ್ಗೆ ಹೇಳಿರ್ಲಿಲ್ವಲ್ಲ, ಈಗ ನೋಡ್ಬಿಟ್ಟು ಹೇಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ವೈರಿಂಗ್ ಆಗಿತ್ತಲ್ಲ ಬಂದು ನೋಡಿದ್ವಿ. ನೋಡ್ಬಿಟ್ಟು ನಿಮ್ಗೆ ಸಲ ಹೇಳ್ಬೋಣ ಕಲ್ತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಐಟಮ್ ಬೇಕಲ್ಲ ಸರ್, ಗ್ರೌಂಡಿಂಗ್ ಐಟಮ್ ಬೇಕು ಮತ್ತು ಕೇಬಲ್ ಲೈನ್ ಬೇಕು. ಇವ್ರಿಗೆ ಅದೇ ಲೈನ್ ತೊಗೊಂಡೋಗ್ಬೇಕಲ್ಲ ಸರ್ ಲಿಫ್ಟ್ ಒಳಗೆ, ಟಾಪಿಂದ ಬಾಟಮ್ವರೆಗೆ. ಆಮೇಲೆ ಬೇಕಾದ್ರೆ ಅರ್ಥಿಂಗೆಲ್ಲ ಒಟ್ಟಿಗೆ ಮಾಡ್ಕೊಂಡ್ರೆ ಆಯ್ತು ಸರ್. ಟಾಪರ್ ಲೈನು ಮ್ಯಾಲಿಂದ ಟಾಪಲ್ಲಿ ಒಂದು ಪ್ಯಾನಲ್ ಹಾಕಿ ಕೆಳಗಡೆಯಿಂದ ಅದೇ ಮ್ಯಾಲಿಂದ ಟಾಪಿಂದ ಕೆಳಗಡೆ ತೊಗೊಂಡೋಗಿ ಅಲ್ಲೊಂದು ಬಿಟ್ಟರೆ ಅಲ್ಲಿ ನಟ್ಟು ಬಟ್ ಹಾಕಿ ಜಾಯಿನ್ ಮಾಡಿ ಆಮೇಲೆ ಕನೆಕ್ಟ್ ಮಾಡ್ಬೋದು. ಇದನ್ನು ಮಾತ್ರ ಲಿಫ್ಟಲ್ಲಿ ಒಳಗಡೆ ಏನೇನು ಬರುತ್ತೋ ಎಲ್ಲ ಮಾಡ್ಕೊಡ್ಬೇಕಾಗ್ತದೆ. ಹೌದು, ಬಲ್ಪೆಟ್ಟು ಸಾಕೆಟ್ಟು ಕೇಬಲು ವೈರು ಇವೆಲ್ಲ ಹಾಕೊಂಡು ರೆಡಿ ಮಾಡ್ಕೊಡುತ್ತೆ. ಅದೇ ತಗೊಂಡೋಗಿ ನಾಳೆ ಮಾಡ್ಕೊಳ್ಳೋದಾ ಸರ್ ಅದು? ಸರಿ ಸರಿ ಓಕೆ ಸರಿ 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 7 4 ಮಾಡಲು ಬಾಕ್ಸು 7 4 ಮಾಡಿ ಮಾಡೋಕ್ಕೆ ಕೇಳೋರಿ ಹಿಂಗೆ ಕಾಲಮ್ಸ್ ಸರ್ಗೆ ಕೇಳಿ ನಾವು ಅದೇ ಈ ಕಾಲಮ್ ಆ ಮೂಲ ಗಾರ್ಡನ್ ಏನಲ್ಲ ಕಾಲಮ್ ಹಂಗೆ ಹೇಳ್ಕೊಂಡು ಆ ಮೂಲೆಗೆ ಆ ಕಡೆ ಈ ಕಡೆ ಗೋಡೆಗೆ ಕಾಲಮ್ ಐತಲ್ಲ ಅದು ಗೋಡೆಗೆ ಹೇಳಿದ್ರೆ ಆರಾಮಾಗಿರೋದು. ಕಾಲಮ್ ಅಂದರೆ ಕಾಲಮಿಂದ ಎಷ್ಟು ಅಡಿ ಬಿಟ್ಟು ಈ ಕಡೆ ಫ್ಲೋರ್ ಲೆವೆಲ್ ಫ್ಲೋರ್ ಲೆವೆಲ್ಗೆ. ಹಾಂ, ಯಾಕಡೆ ನೀನು ಹೇಳ್ತಾ ಈ ಮೂಲೆಗೆ. ಹಾಂ, ಈ ಬಾರ್ಡ್ ಇನ್ನು ಈ ಕಡೆ ಮೂಲೆಗೆ ಆ ಕಡೆಗೆ ಎದುರುಗಡೆ ಬೇಡ, ಎದುರುಗಡೆಗೆ ಅರ್ಥಿಂಗ್ ಸ್ಟಿಪ್ ಅಲ್ಲಿ ತಗೊಂಡೋಗ್ಬೇಕು. ಎದುರುಗಡೆ ಅರ್ಥಿಂಗ್ ಸ್ಟಿಪ್ಪಲ್ಲ 8 ಗೇಜ್ ಹೋಯ್ತು ಹಾಕೋದು. 1 ಇಂಚ್ ಪೈಪ್ ಹಾಕ್ಬಿಟ್ಟು 3 ಇಂಚ್ ಪೈಪ್ ಹಾಕ್ಬಿಟ್ಟು ಕಾಪರ್ ಅವ್ರು ಅಂದ್ರೆ 1 ಇಂಚ್ ಒಂದು ಹಾಕ್ಬಿಟ್ಟು ಕಾಪರ್ ತಂತಿ 2 ಹಾಕಿ ಸಾಕು ಅಂತ. ಕಾಪರ್ ತಂತಿ ಅಂತಂದ್ರೆ ಅದೇ 3 ಇಂಚ್ ಪೈಪ್ 2 ಹಾಕ್ಬಿಟ್ಟು ಒಂದೇ ಹಾಕಿ ಅಂತ ಅವ್ರು ಏನ ಒಂದೇ ಪೈಪ್ ಸಾಕು 1 ಇಂಚು ಅದರೊಳಗಡೆ 2 ತೂರ್ಸಿ ಅಂತ ನಾನು ಅಂದೆ 3 ಇಂಚ್ 2 ಹಾಕ್ತೀನಿ ಅಂತ. ಬೇಡ 1 ಇಂಚ್ ಒಂದು ಹಾಕ್ಬಿಟ್ಟು ಒಂದ್ರಲ್ಲೇ ಹೋಗಲ್ಲ ಕಾಪರು. 1 ಇಂಚಲ್ಲಿ ಬೆಂಡ ಆಯ್ತಲ್ಲ ನುಗ್ಗಲ್ಲ. ಅದು ಸಪ್ರೇಟ್ ಇದು ಸಪ್ರೇಟ್ ಹಾಕ್ಬಿಟ್ಟು ಕಾಪರ್ ಒಂದೊಂದು ಸಪ್ರೇಟ್ ಬರುತ್ತೆ. 2 ಒಂದೊಂದು ಸಪ್ರೇಟ್ ಮಾಡ್ಬಿಟ್ಟು ಅಲ್ಲಿಂದ ಕಲರ್ ಬೇಡ ಹಂಗೆ 2 ಪೈಪ್ ಜಾಗ ಜಾಸ್ತಿ ಬೇಕಾಗುತ್ತೆ. ಅದೇ 1 ಇಂಚ್ ಆದ್ರೆ ಇದಪ್ಪ ಬರುತ್ತೆ. ಪೈಪ್ ಮೇಲೆ ಪೈಪ್ ಇದು ಬರುತ್ತೆ. ನಾನು 3 ಇಂಚ್ 2 ಹಾಕ್ತೀನಿ ಅಂದ್ರೆ ಪೈಪ್ ಒಳಗೆ ಮಾಡ್ಕೊಡ್ತೀನಿ. ಅದು ಮತ್ತೆ ಇದು ಅದೇ ಏನ್ ಐಟಮ್ ಬೇಕಲ್ಲ ಇದಕ್ಕೆ, ಐಟಮ್ ಮೆಟೀರಿಯಲ್ ತರಬೇಕಲ್ಲ. 7 ಬಾಕ್ಸು 7 ಬಲ್ಕೆಟ್ 14 ಸ್ವಿಚ್ಚು 7 ಸಾಕೆಟ್ ಮತ್ತೆ ವೈರಲ್ ಇದೆ ಇದೆಲ್ಲ ಇದೆ. ಮತ್ತೆ 7 PVC ಜಂಕ್ಷನ್ ಬೇರೆ ಬೇರೆ ಡೈರೆಕ್ಟ್ ಬಾಕ್ಸ್ಗೆ ತಗೊಂತಿಲ್ಲ. ಅದೇ ಹಿಂಗ್ ಬಂದು ಬಲ್ಕೆಟ್ ಬರುತ್ತಲ್ಲ, ಹೆಂಗಾಗ್ತಿದೆ ತೋರ್ಸು. ಕೆಳಗಡೆ ಇದು 4 ಮಾಡಲ್ ಬಾಕ್ಸ್ ಅದ್ರ ಮೇಲೆ ಬಲ್ಕೆಟ್ ಇರುತ್ತೆ. ನಾನು ಒಂದು ಪೈಪ್ ಲೈನ್ ಅದ್ರ ಪಕ್ಕದಲ್ಲಿ ತಗೊಂಡ್ಬರ್ತೀನಿ. ಜಂಕ್ಷನ್ ಪಕ್ಕ ಜಂಕ್ಷನ್ ಬಲ್ಕೆಟ್ ಹಾಕೋಲ್ಲ. 4 ಮಾಡ್ಲಿಕ್ಕೆ ಕರೆಕ್ಟಾಗಿ ಕೂತ್ಕೊಳ್ತೇನೆ. ನಾನು ಅದು ಮಾಡಿದ್ನಲ್ಲ ನೋಡಿ 4 ಮಾಡ್ಲಿಕ್ಕೆ ಬಲ್ಕೆಟ್ ಕರೆಕ್ಟಾಗಿ ಇದು 4 ಮಾಡಲ ಬಾಕ್ಸ್ ಆಯ್ತಾ. 4 ಮಾಡಲು ಮೇಲೆ ಬೇಕಂತ ಒಂದು ಲೈಟು 4 ಮಾಡಲ ಬಾಕ್ಸ್. ಅವನು ಹೇಳೋಣ ಅದು ಎಷ್ಟು ಗ್ಯಾಪ್ ಇದೆಯೋ ಅಷ್ಟಲ್ಲೇ ಬರುತ್ತೆ. 4 ಮಾಡಲು ಫಿಕ್ಸ್ ಮಾಡೋಕ್ಕೆ ಇರಬೇಕು. ಬಲ್ಕೆಟು ಹಿಂಗೆ ಬಲ್ಕೆಟು ಆಯ್ತಾ. ಇದು ಪೈಪ್ ಇಲ್ಲಿಂದ ಹಿಂಗೆ ನಾನು ಹಂಗೆ ಟ್ರೈ ಮಾಡ್ತೀನಿ. ಹಿಂಗೆ ಬರುತ್ತೆ ನೋಡಿ ಬಲ್ಕೆಟ್ ಹಿಂಗೆ. ಅದೇ ಬಲ್ಕೆಟ್ ಹಂಗೆ ಹಿಂಗೆ ಬಲ್ಕೆಟ್ ಹಾಕ್ಬಿಟ್ಟು 4 ಮಾಡಲ ಬಾಕ್ಸು ಪೈಪ್ ಬಂದಿದ್ದು ಹಿಂಗೆ ಬರುತ್ತೆ. ಜಂಕ್ಷನ್ ಇದು ವೈರ್ ಹಿಂಗೆ ಇದರಿಂದ ಇದು ಲೋಡ್ ಮಾಡ್ಕೊಬಿಟ್ಟು ಈ ಪೈಪ್ ಇಲ್ಲಿ ಹೋಗುತ್ತಲ್ಲ ಈ ವೈರ್ ಚೇಂಜ್ ಮಾಡಿ ಇದ್ರೊಳಕ್ಕೆ ಹಿಂಗೆ ತೊಗೊಳೋದು. ಒಂದು ಸಾಕೆಟ್ಟು 2 ಸ್ವಿಚ್, ಒಂದು ಬಲ್ಕೆಟ್ ಕಂಟ್ರೋಲು, ಒಂದು ಮೊನ್ನೆ ಅದನ್ನ ಎಕಡೆ ಗೋಡೆಗೆ ಈ ಕಡೆ ಗೋಡೆಗೆ ಅಂತ ಇನ್ನು ನಾನು ಎದುರುಗಡೆ ಗೋಡೆ ಮೇಲ್ಗಡೆ ಯಾವುದೋ ಆಗಿದೆ, ಯಾವುದಿಲ್ಲ. ಅಲ್ಲಿ ಏನು ಮಾಡಿಲ್ಲ. ಬನ್ನಿ ಕೃಷ್ಣ ಹೆಂಗೆ ಐತೆ ಹಂಗೆ ಐತೆ. ಮೇಲ್ಗಡೆ ಸಾಕಿದ್ರೆ ಏನು ಇಲ್ಲ, ಏನಿಲ್ಲ. ಈ ಕಡೆ ಗೋಡೆಗೆ ಈ ಕಡೆ
ಮೇಲೆ ಪ್ಯಾನಲ್ ಎಲ್ಲ ಹಾಕ್ಬೇಕಂದ್ರೆ ಪ್ಯಾನಲ್ ಬೇಕಾ? ಅವ್ನು ಹೇಳ್ತಾನೆ ಬದಲು. ಹ್ಞೂ ಹೇಳೋಣ. ಹಾಂ, ಒಂದು 12 ಮಾಡಲು ಬಾಕ್ಸು, ಹಾಂ, ಒಂದು RCCB, ಒಂದು 40 MCB, ಒಂದು 2 ಪೋಲ್ MCB, ಒಂದು ಸಿಂಗಲ್ ಪೋಲ್ MCB. ಪ್ಯಾನಲ್ ಬೇಡವಂತ? ಪ್ಯಾನಲ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಮಾತ್ರ. 12 ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ 12 ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅದರಲ್ಲಿ ನಾನು ಮೊನ್ನೆ ಮಾಡ್ಕೊಂಡ್ ಬಂದಿದ್ದೀನಿ, ಅದೈತೆ ನನ್ನ ಹತ್ರ. ಏನಲ್ಲ